ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ಬಂದು ಸಂಡೇ. ಇವತ್ತು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಧೂಳೆಲ್ಲ ತೆಗಿಯೋಣ ಅಂತ ಶುರು ಮಾಡ್ಕೊಂಡಿದ್ದೀನಿ. ಮಾಮೂಲಿ ದಿನಗಳಂದರೆ ಸ್ವಲ್ಪ ತಿಂಡಿ ನಾಷ್ಟ ಅದು ಇದು ಅಂತ ಏನಾದರೂ ಇರುತ್ತೆ. ಹಾಗಾಗಿ ಸಂಡೇ ಇಟ್ಕೊಂಡ್ಬಿಟ್ರೆ, ಸಂಡೇ ಅಂದರೆ ಎಲ್ಲರೂ ಮಕ್ಕಳೆಲ್ಲ ಮನೇಲಿರ್ತಾರೆ ಅಲ್ವಾ, ಅವರಿಗೇನು ಅಷ್ಟು ಊಟ ತಿಂಡಿ ಅಂತ ನಿಧಾನಕ್ಕೆ ಮಾಡ್ಕೊಳ್ಬೋದು ಅಂತ ಹೇಳಿಬಿಟ್ಟು ನಾನಿವತ್ತು ಬೆಳಗ್ಗೆ ಎದ್ದಿದ್ದೇ 8:30 ಆಗಿತ್ತು. 8:30 ಆದಮೇಲೆ ಎಲ್ಲ ಕೆಲಸನೂ ಮುಗಿಸಿ ಇವಾಗ ಧೂಳು ತೆಗಿಯೋಣ ಅಂತ ಹೇಳಿ ಇಲ್ಲಿ ಧೂಳು ತಗೋತಾ ಇದ್ದೀನಿ. ಅಂದರೆ ನಮ್ಮ ಮನೆ ಜಾಸ್ತಿ ಏನು ಧೂಳಿರಲ್ಲ. ನಾನು ಸ್ವಲ್ಪ ಸ್ವಲ್ಪ ಕಾಣಿಸ್ತಿದ್ದಂಗೆ ಅವಾಗಿಂದ ಸ್ವಲ್ಪ ಧೂಳು ತೊಗೊಬಿಡ್ತೀನಿ. ಅಂದರೆ ಈ ಮೂಲೆಗಳಲ್ಲೆಲ್ಲ ಸ್ವಲ್ಪ ಸಣ್ಣದಾಗಿ ಒಂಥರ ಹುಳು ಥರ ಇಲ್ಲ ಜೇಡ ಥರ ಆಗ್ತಾ ಇರುತ್ತೆ. ಆವಾಗಲೇ ಅದು ಕಾಣಿಸಿದ ತಕ್ಷಣವೇ ಫುಲ್ಲು ಒಂದು ರೌಂಡು ತೊಗೊಂಡು ಬಂದುಬಿಟ್ರೆ ಕ್ಲೀನಾಗಿ ಹೋಗುತ್ತೆ ಅಂತ ಆವಾಗಲೇ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಅಂತ ಸ್ಟಾರ್ಟ್ ಮಾಡ್ಕೊಳ್ತೀನಿ, ಇವತ್ತು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಅದ್ರ ಜೊತೆಗೆ ಮತ್ತೆ ಅದು ಮಾಡಿಬಿಡೋಣ ತಾಡಿ, ಇದು ಮಾಡೋಣ ಅಂತ ಹೇಳಿ ಎಲ್ಲನೂ ಕೂಡ ಒಂದೊಂದೇ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತೀನಿ. ಮತ್ತು ಇಲ್ಲಿ ಬಂದು ಇದು ಈ ಗಣಪತಿ ಫೋಟೋ ಏನು ಹಾಕಿದ್ದೀವಿ ನೋಡಿ, ಇದು ಡೋರಿಂದ ಮೇಲೆ ಹಾಕಿದ್ದೀವಿ. ಈ ಫೋಟೋನ ಬಂದು ನಮ್ಮ ಮನೆಯವ್ರದ್ದು ಫ್ರೆಂಡು ನಮ್ಮ ಮದುವೆಯಲ್ಲಿ ಮುಯ್ಯಿ ಹಾಕಿದ್ದಂಥ ಫೋಟೋ, ಅಂದರೆ ಗಿಫ್ಟ್ ಮಾಡಿದಂಥ ಫೋಟೋ. ಇದ್ರ ಜೊತೆ ಇನ್ನೂ ಸ್ವಲ್ಪ ಬುಕ್ಸ್ಗಳು ಹಾಗೆಯೇ ಇನ್ನೊಂದೆರಡು ಫೋಟೋಗಳು ಅದೆಲ್ಲನೂ ಕೂಡ ಇದೆ. ಈ ಫೋಟೋಗೂ ಒಂದು 12 ಇಯರ್ಸ್ ಆಗಿದೆ. ಇದನ್ನು ಹಾಗೆಯೇ ಜೋಪಾನವಾಗಿ ಕಾಪಾಡ್ಕೊಂಡ್ಬಂದಿದ್ದೀನಿ. ಆದರೆ ನಾನು ಎಲ್ಲಿ ಯಾವ ಮನೆಗೆ ಹೋದ್ರೂ ಕೂಡ ಈ ಥರ ಡೋರ್ ಮೇಲೆ ಮೊಳೆ ಇಟ್ಟಿರ್ತಾರೆ. ಆ ಮೊಳೆಗೇ ಈ ಗಣಪತಿನ ನೇತಾಕೋದು. ಇದು ತುಂಬ ಹೈಟಲ್ಲಿರೋದ್ರಿಂದ ಇದನ್ನು ತೆಗೆದು ಧೂಳು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಇವತ್ತು ಇದನ್ನು ಕೂಡ ತೆಗೆದು ಎಲ್ಲ ನೀಟಾಗಿ ಒರೆಸಿ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಡೋರ್ ಹಿಂದೆ ಎಲ್ಲ ತುಂಬ ಹೈಟ್ ಇರೋದ್ರಿಂದ ನನಗೆ ಅಷ್ಟು ಎಟಕ್ಸಲ್ಲ ಯಾವುದೂ. ನಾನು ಸ್ವಲ್ಪ ಹೈಟ್ ಕಡಿಮೆ ಅಲ್ವಾ, ಹಾಗಾಗಿ ಇಲ್ಲೆಲ್ಲನೂ ಕೂಡ ಧೂಳು ಕೂತ್ಬಿಟ್ಟಿತ್ತು. ಹೇಗಿದ್ದರೂ ಕ್ಲೀನ್ ಮಾಡ್ತಾಯಿದ್ದೀನಿ. ಡೋರು ಎಲ್ಲನೂ ಕೂಡ ಒಂದೇ ಸಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಕ್ಲೀನಿಂಗ್ನ ಶುರು ಮಾಡ್ಕೊಂಡಿದ್ದೀನಿ ಇವತ್ತು. ಅದೇ ಕ್ಲೀನ್ ಮಾಡಬೇಕಾದ್ರೆ ಏನೋ ಒಂಥರ ಲೇಝಿ ಥರ, ಅಯ್ಯೋ ಯಾರು ಮಾಡ್ತಾರೆ ಏನು ಬಿಡು ನಾಳೆ ಮಾಡೋಣ, ಅವಾಗ ಮಾಡೋಣ, ಇವಾಗ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಈ ಕ್ಲೀನ್ ಮಾಡೋದಕ್ಕೆ ಶುರು ಆದಮೇಲೆ ಒಂಥರ ಎನರ್ಜಿ ಬಂದುಬಿಡುತ್ತೆ. ಕ್ಲೀನ್ ಮಾಡ್ತಾನೆ ಇದೇನು ಇದೇ ಮಾಡಿದ್ದೀನಂತೆ, ಇನ್ನೊಂದು ಸ್ವಲ್ಪ ಇದೆ ಅದು ಮಾಡಿಬಿಡೋಣ, ಇನ್ನೊಂದು ಸ್ವಲ್ಪ ಇದೆ ಅದು ಮಾಡಿಬಿಡೋಣ ಅಂದ್ಬಿಟ್ಟು ಫುಲ್ ಆಲ್ಮೋಸ್ಟ್ ಹಾಲಲ್ಲಿ ಯಾವ್ಯಾವುದು ಧೂಳು ತೆಗೆದು ಎಲ್ಲ ಒರೆಸಿ ಎಲ್ಲ ಮಾಡಬೇಕಿತ್ತು ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಂಡು ಬಂದೆ. ಮತ್ತು ಈ ಬುದ್ಧ ಏನಿದೆ ನೋಡಿ, ಇದ್ರ ಮೇಲೂ ಸ್ವಲ್ಪ ಸಣ್ಣ ಪುಟ್ಟ ಧೂಳುಗಳು ಕೂತ್ಕೊಂಡಿರುತ್ತೆ. ಅದನ್ನು ಕೂಡ ಇಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈ ಬಲ್ಪ್ ಮೇಲೂ ಅಷ್ಟೇ ಒಂದಷ್ಟು ಧೂಳು ಕೂತ್ಬಿಟ್ಟಿರುತ್ತೆ. ಅದನ್ನು ಎಲ್ಲ ನೀಟಾಗಿ ಇಲ್ಲಿ ಒರೆಸ್ಕೊಂಡು ಇದು ಮಾಡ್ತಾಯಿದ್ದೀನಿ. ಈ ಬುದ್ಧ ಬಂದು ಫ್ರೆಂಡ್ಸ್ ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಂಥದ್ದು. ಇದು ಏನೋ ಒಂಥರ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ನೋಡ್ತಾ ಇದ್ದೆ, ಹುಡುಕ್ತಾ ಇದ್ದೆ ಏನಾದರೂ ವಾಲ್ಗೇನಾದರೂ ಹಾಕಬೇಕು ಅಂತ. ಆವಾಗ ಇದು ಸಿಕ್ತು. ಇದು ತುಂಬಾ ಕಡಿಮೆ ರೇಟು, ಏನೊಂದು 250 ಇಲ್ಲ 300 ಇರಬೇಕು, ನನಗೆ ಕರೆಕ್ಟಾಗಿ ನೆನಪಿಲ್ಲ. ಅಷ್ಟೇ, ತುಂಬಾ ಕಡಿಮೆ ಅಂತಲೇ ಹೇಳ್ಬೋದು. ಇದು ಚೆನ್ನಾಗಿದೆ, ಒಂಥರ ಏನೋ ಒಂಥರ ಇದು ಈ ಕಡೆ ವಾಲ್ ಏನಿದೆ ಅದು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕಿರೋದ್ರಿಂದ. ನನಗಂತೂ ಇದು ತುಂಬ ಇಷ್ಟ ಆಯಿತು. ನನಗೆ ಅದೇನೋ ಬುದ್ಧ ಅಂದ್ರೇ ನನಗೆ ತುಂಬ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ಇದೆಲ್ಲ ಕ್ಲೀನ್ ಮಾಡ್ಕೊಂಡಾದಮೇಲೆ ನಾನು ಇಲ್ಲಿ ನಾಷ್ಟಕ್ಕೆ ಬಂದು ಇವತ್ತು ಗೀ ರೈಸ್ ಮಾಡಿದ್ದೆ. ತುಂಬ ಬೇಗ ಆಗುತ್ತೆ ಅಲ್ವಾ, ಹಾಗಾಗಿ ನಾನು ಗೀ ರೈಸ್ನೇ ಮಾಡ್ಕೊಂಡಿದ್ದೆ. ಅಂದರೆ ಕೆಲಸ ಎಲ್ಲ ಧೂಳು ತೆಗಿಯೋದು ಅದು ಇದು ಸಣ್ಣ ಪುಟ್ಟ ಇದ್ದಾಗ ಏನಾದರೂ ಈಸಿಯಾಗಿ ಆಗೋವಂಥದ್ದನ್ನೇ ಮಾಡ್ಕೊಳ್ತೀನಿ. ಇಲ್ಲಿ ಗೀ ರೈಸು ಜೊತೆಗೆ ಟೊಮೆಟೊ ಚಟ್ನಿನ ಮಾಡಿದ್ದೆ. ಮತ್ತು ಮಕ್ಕಳೆಲ್ಲ ತಿಂದ್ಬಿಟ್ಟು ಇಲ್ಲಿ ನಮ್ಮ ಮನೆಯವ್ರು ಕೆಲಸಕ್ಕೆ ಹೋಗೋದಕ್ಕೆ ಅಂತ ರೆಡಿ ಆಗ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಟಿ ವಿಲಿ ಯಾವುದೋ ಸಾಂಗ್ಸ್ ಬರ್ತಾಯಿತ್ತು. ಅದಕ್ಕೆ ಇಲ್ಲಿ ಏನು ನೋಡ್ಕೊಂಡು ಫುಲ್ಲು ಡ್ಯಾನ್ಸು. ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಇಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು. ಆಮೇಲೆ ತಿರುಗಿ ನೋಡಿದ್ರು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ. ಮತ್ತೆ ಸುಮ್ಮನೆ ಇವಾಗ ಡಿಸೆಂಟಾಗಿ ನಿಂತ್ಕೊಂಡು ಹಾಕ್ಕೊಳ್ತಾ ಇದ್ದಾರೆ. ಇನ್ನು ನೆಕ್ಸ್ಟು ನಾನಿಲ್ಲಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ನೈಟ್ ಆಗೋಯಿತು. ಇನ್ನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಇಲ್ಲಿ ನೈಟ್ ಅಡುಗೆಗೆ ನಾನು ಇವತ್ತು ಸಂಡೇ ಆಗಿರೋದ್ರಿಂದ ಏನಾದರೂ ನಾನ್ ವೆಜ್ ಇದ್ದೇ ಇರುತ್ತೆ. ಇಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ. ಹಾಗೆಯೇ ಇದು ಸೈಡ್ ಡಿಶ್ಗೆ ಚಿಕನ್ ಮಸಾಲ ಅಂದರೆ ಚಿಕನ್ ಫ್ರೈ ಮಾಡಿದ್ದೆ.
ಇವತ್ತು ಸಂಡೇ ಸ್ಪೆಷಲ್ ನಮ್ಮನೆ ಚಿಕನ್ ಬಿರಿಯಾನಿ ಹಾಗೆಯೇ ಚಿಕನ್ ಮಸಾಲ ಇದಿಷ್ಟು ಆಗಿತ್ತು. ಸಂಡೇ ಅಂದರೆ ಏನಾದರೂ ನಾನ್ ವೆಜ್ ಇದ್ದೇ ಇರುತ್ತೆ, ಒಂದೊಂದು ಸಲ ಮಿಸ್ ಆಗುತ್ತೆ ಅಷ್ಟೇ. ಇಲ್ಲಾಂದರೆ ಎವ್ರಿ ಸಂಡೇ ಕೂಡ ಏನಾದರೂ ಸ್ಪೆಷಲ್ ಇದ್ದೇ ಇರುತ್ತೆ. ಅದಾದಮೇಲೆ ಇಲ್ಲಿ ಮಕ್ಕಳು ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ರು. ಇಂಚರಂಗೆ ಯಾವುದೋ ಒಂದು ಡ್ರಾಯಿಂಗ್ ಮಾಡಬೇಕಿತ್ತಂತೆ, ಅಂದರೆ ಸ್ಕೂಲ್ ಬುಕ್ಗೆ. ಅವಳಿಗೆ ಮಾಡ್ಕೊಳಕ್ಕೆ ಬರಲ್ಲ, ನನಗೆ ಮಾಡಿಕೊಡು ಅಂತ ಹೇಳಿ ಇಲ್ಲಿ ಹೇಳಿದ್ಲು. ನಾನು ಬೇಕಾದರೆ ಕ್ರಾಫ್ಟು ಅದು ಹೇಗಾದರೂ ಸರಿ, ಕಷ್ಟ ಇದ್ದರೂ ಮಾಡಿಬಿಡ್ತೀನಿ, ಡ್ರಾಯಿಂಗ್ ಅಂದರೆ ನನಗೆ ಬರಲ್ಲ, ಇದೇನೋ ಬಾರ್ಬಿ ಬಿಡಿಸ್ಕೊಡು ಅಂತ ಹೇಳಿ ತೋರಿಸಿದ್ಲು. ನನಗೆ ಬರಲ್ಲ ಅಂತ ಹೇಳಿದ್ರು, ಕೇಳ್ತಾ ಇರಲಿಲ್ಲ. ಸರಿ ಹೇಗೋ ಒಂದು ಬಿಡಿಸ್ಕೊಡೋಣ, ನನಗೆ ಬಂದಾಗ ಬಿಡಿಸೋಣ ಅಂತ ಹೇಳಿ ಸಿಂಪಲ್ಲಾಗಿ ಇದೊಂದು ಮತ್ತು ಅದೊಂದು ಬಿಡಿಸಿದೆ. ಅದನ್ನು ಆ ಕಡೆ ಸೈಡ್ ಬಿಡಿಸ್ಬಿಟ್ಟಿದ್ದೆ, ಮಧ್ಯಕ್ಕೆ ಬಿಡಿಸ್ಬೇಕಾಗಿತ್ತು, ಸೈಡಿಗೆ ಬಿಡಿಸ್ಬಿಟ್ಟಿದ್ದೆ. ಹಾಗಾಗಿ ಸರಿ ಈ ಕಡೆ ಸೈಡ್ ಇನ್ನೊಂದು ಬಿಡಿಸ್ಕೊಟ್ಬಿಡೋಣ ಅಂತ ಹೇಳಿ ಬಿಡಿಸ್ತಾ ಇದ್ದೀನಿ. ಏನಾದರೂ ಒಂದು ಇದ್ದೇ ಇರುತ್ತೆ ಸ್ಕೂಲಿಂದ ಅಲ್ವಾ, ಹಾಗಾಗಿ ಮಾಡಿಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನಿಲ್ಲಿ ಚಪಾತಿಗೆ ಚಟ್ನಿ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಬೀಜ ಚಟ್ನಿ. ಕಡಲೆ ಬೀಜನ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇಲ್ಲಿ. ಅದಕ್ಕೆ ನಾನಿಲ್ಲಿ ಒಂದು 5 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ ಒಂದು 3, ಸ್ವಲ್ಪ ಕರಿಬೇವು ಸೊಪ್ಪು, ಹಾಗೆಯೇ ಸ್ವಲ್ಪ ಜೀರಿಗೆ, ಸ್ವಲ್ಪ ಎಷ್ಟು ಉಪ್ಪು ಬೇಕಾಗುತ್ತೆ ನೋಡಿ ಅದನ್ನು ಸೇರಿಸ್ಕೊಂಡು ಇಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಫ್ರೆಂಡ್ಸ್, ಇದು ಬೆಳಕು ಜಾಸ್ತಿ ಇರೋದ್ರಿಂದ ಸ್ವಲ್ಪ ವಿಡಿಯೋ ಬ್ಲರ್ರಾಗಿ ಕಾಣಿಸ್ತಾ ಇದೆ. ಹಾಗಾಗಿ ನಾನೇ ಇಲ್ಲಿ ಏನು ಹಾಕಿದ್ದೀನಿ ಏನು ಅಂತ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಕಡಲೆ ಬೀಜ ಚಟ್ನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ದೋಸೆ, ಚಪಾತಿ, ಎಲ್ಲದಕ್ಕೂ, ಇಡ್ಲಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ನಾನು ಇದನ್ನು ಸುಮಾರು ಸಲ ಮಾಡಿದ್ದೀನಿ, ನನಗೂ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು. ಹಾಗಾಗಿ ನಿಮಗೂ ಕೂಡ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಕ್ವಿಕ್ಕಾಗಿ ಏನಾದರೂ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕಡಲೆಬೀಜ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಚಟ್ನಿ ಕೂಡ ಆಯಿತು. ಇಲ್ಲಿ ಚಪಾತಿ ಹಿಟ್ಟೆಲ್ಲ ಮೊದಲೇ ಕಲಸಿಟ್ಟಿದ್ದೆ ಬೆಳಗ್ಗೆನೇ. ಇಲ್ಲಿ ಚಪಾತಿನ ಮಾಡಿಕೊಡ್ತಾ ಇದ್ದೀನಿ ಮಕ್ಕಳಿಗೆ. ಮತ್ತು ನನಗೆ ಸ್ವಲ್ಪ ನೈಟ್ ಮಾಡಿದಂತಹ ಬಿರಿಯಾನಿ ಇತ್ತು. ಅಂದರೆ ಬೆಳಗ್ಗೆ ಬಿರಿಯಾನಿನೇ ತಿಂದರು ಮಕ್ಕಳು. ಸ್ಕೂಲಿಗೂ ಎಲ್ಲ ಬಿರಿಯಾನಿ ಎಲ್ಲ ಕೊಟ್ಟು ಕಳ್ಸೋಕ್ಕಾಗಲ್ಲ ಅಲ್ವಾ, ಹಾಗಾಗಿ ಇಲ್ಲಿ ಚಪಾತಿನ ಮಾಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ನಾನು ಇಲ್ಲಿ ಕಿಚನ್ ಕಡೆ ಬಂದಿದ್ದೀನಿ. ಮತ್ತು ಇದು ಈ ಮಿಕ್ಸಿ ಏನಿದೆ ನೋಡಿ, ಇದು ತುಂಬಾ ಸ್ವಲ್ಪ ಮೇಲೆಲ್ಲ ಅದರದ್ದು ಮಸಾಲೆ ಐಟಮ್ಸ್ ಎಲ್ಲ ಏನಿರುತ್ತೆ ನೋಡಿ ಅದೆಲ್ಲ ಹಾರಿಬಿಟ್ಟು ಗಲೀಜಾಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಹೇಳಿ ಎಲ್ಲ ಸ್ವಲ್ಪ ತಿಕ್ಕಿ ಕ್ಲೀನ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಒಂದು ಡ್ರೈ ಬಟ್ಟೆನ ತೊಗೊಂಡು ಇಲ್ಲಿ ಮಿಕ್ಸಿನ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಾದಮೇಲೆ ನೀಟಾಗಿ ಕಿಚನ್ನೇ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಾನು ವಾಷಿಂಗ್ ಮಿಷಿನೆಲ್ಲ ಬಂದು ಕಿಚನ್ನಲ್ಲೇ ಇಟ್ಕೊಂಡಿರೋದ್ರಿಂದ ಈ ಕಡೆ ಕಾರ್ನರಲ್ಲಿ ನಾನು ವಾಷಿಂಗ್ ಮಿಷಿನ್ನ ಇಟ್ಕೊಂಡಿದ್ದೀನಿ. ಅಂದರೆ ಇದು ಬಂದು ಫ್ರಿಜ್ಜೆಲ್ಲ ಇಡೋದಕ್ಕೆ ಅಂತ ಇರುವಂತಹ ಜಾಗ. ನಾವು ಫ್ರಿಜ್ಜೆಲ್ಲ ಏನೂ ಇಟ್ಕೊಂಡಿಲ್ಲ. ನಮ್ಮ ಮನೆಯವ್ರಿಗೆ ತುಂಬ ಸಲ ಹೇಳಿದ್ದೀನಿ, ಅದೇನೋ ಅವ್ರಿಗೆ ಫ್ರಿಜ್ ಬಗ್ಗೆ ಅಷ್ಟು ಇಂಟ್ರೆಸ್ಟು ಇಲ್ಲ, ಅದನ್ನ ತಗೊಟ್ಟೂ ಇಲ್ಲ. ನನಗೂ ಅದೇನು ಅಷ್ಟು ಉಪಯೋಗಕ್ಕೆ ಬರುತ್ತೆ ಅಂತಲೂ ಕೂಡ ಅನಿಸಿಲ್ಲ. ಹಾಗಾಗಿ ನಾನು ಅದನ್ನು ತುಂಬ ತಲೆ ಕೆಡಿಸ್ಕೊಂಡು ಆ ಫ್ರಿಜ್ ಕಡೆ ಏನು ಇದುವರೆಗೂ ತಲೆ ಕೆಡಿಸ್ಕೊಂಡಿಲ್ಲ. ಸುಮ್ಮನೆ ಒಂದಷ್ಟು ಐಟಮ್ಗಳನ್ನ ತರೋದು, ಅದರಲ್ಲಿ ತುಂಬಿ ಇರೋ ಬರೋದೆಲ್ಲನೂ ತುಂಬಿ ಇಟ್ಕೊಳ್ಳೋದಕ್ಕಿಂತ ಫ್ರೆಶ್ ಆಗಿ ತರಕಾರಿ ತೊಗೊಂಡು ಬಂದು ಆವಾಗಲೇ ಮಾಡಿಕೊಂಡು ತಿನ್ಬೋದು ಅಂತ ಹೇಳಿ ನಾನು ಅದ್ರ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಹಾಗಾಗಿ ಇದು ಫ್ರಿಜ್ ಇಡೋದಕ್ಕೆ ಅಂತ ಕೊಟ್ಟಿರುವಂತಹ ಜಾಗ. ಇಲ್ಲಿ ನಾನು ಅಂದರೆ ಸ್ವಲ್ಪ ತುಂಬಾ ಜಾಗ ಇದೆ ಅಲ್ವಾ ಕಿಚನಲ್ಲಿ, ಹಾಗಾಗಿ ಇಲ್ಲೇ ಇಟ್ಕೊಳ್ಳೋಣ ಅಂತ ಹೇಳಿ ಇದನ್ನ ಇಟ್ಟಿರ್ತೀನಿ ವಾಷಿಂಗ್ ಮಿಷಿನ್ ಎಲ್ಲನೂ. ಈ ವಾಷಿಂಗ್ ಮಿಷಿನ್ ಇಟ್ಟು ಏನಾಗುತ್ತೆ ಅಂದರೆ ಹಿಂದೆ ಸೈಡ್ ತೆಗೆದು ಅದನ್ನ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ತುಂಬ ದಿನವೇ ಆಗಿತ್ತು. ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಗಲೀಜಾಗಿಬಿಟ್ಟಿತ್ತು. ಅದನ್ನು ಕೂಡ ನೀಟಾಗಿ ಎಲ್ಲ ಎತ್ತಿ ಕ್ಲೀನ್ ಮಾಡಿಕೊಂಡು ಒಂದು ಸಲ ಒರೆಸ್ಬಿಟ್ಟು ಹಿಂದೆ ತಳ್ಳಿಬಿಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಸೋಮವಾರ, ಇನ್ನು ಮಂಗಳವಾರ ಅಂದರೆ ಫುಲ್ ಮನೆಯೆಲ್ಲ ಇದು ಮಾಡೋದಿರುತ್ತಲ್ವ, ಕ್ಲೀನ್ ಮಾಡೋದು. ಹಾಗೆ ಅದಕ್ಕೆ ಒಟ್ಟಿಗೆ ಸೋಮವಾರನೇ ನೀಟಾಗಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದೆಲ್ಲ ಕ್ಲೀನ್ ಮಾಡಿದಾದಮೇಲೆ ಒಂದು ತೇವದ ಬಟ್ಟೆ ತೊಗೊಂಡು ನೀಟಾಗಿ ಅದ್ರ ಹಿಂದೆ ಮತ್ತು ವಾಷಿಂಗ್ ಮಿಷಿನು ಎಲ್ಲನೂ ಕೂಡ ನೀಟಾಗಿ ಒರೆಸಿ ಒಂದು ಡ್ರೈ ಬಟ್ಟೆಯಲ್ಲಿ ಒಂದು ಸಲ ಒರೆಸ್ಕೊಂಬಿಟ್ರೆ ಫುಲ್ ಕ್ಲೀನಾಗಿ ಹೋಗುತ್ತೆ. ಆವಾಗಲೇ ಕೆಲಸನೂ ಮುಗಿಯುತ್ತೆ, ಕ್ಲೀನು ಕೂಡ ಆಗುತ್ತೆ. ನಾನು ಇವತ್ತು ವಾಷಿಂಗ್ ಮಿಷಿನ್ಗೆ ಸ್ವಲ್ಪ ಬಟ್ಟೆಗಳಿತ್ತು, ಒಂದೆರಡು ಟ್ರಿಪ್ ಹಾಕಿದ್ದೆ. ಹಾಗಾಗಿ ಇದನ್ನು ತೆಗೆದು ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಹೇಳಿ ಇದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ವಾಷಿಂಗ್ ಮಿಷಿನ್ ಏನಿದೆ ನೋಡಿ, ಇದನ್ನು ಆಚೆ ಸೈಡ್ ಇಡ್ತಾಯಿದ್ದೆ, ಅಂದರೆ ಹೊರಗಡೆ ಈ ಗೋಡೆ ಬಿಟ್ಟು ಮುಂದೆ ಹಾಲಲ್ಲಿ ಇಡ್ತಾಯಿದ್ದೆ ಮೊದಲೆಲ್ಲ. ಅವಾಗೊಂಥರ ಅಲ್ಲಿ ಸೆಟ್ಟಾಗಿತ್ತು ಅಂತ ಅನಿಸುತ್ತೆ. ಮತ್ತು ಇವಾಗ ಈ ಕಿಚನಲ್ಲಿ ಇಟ್ಟು ಅಭ್ಯಾಸ ಆಗಿಬಿಟ್ಟು ಮತ್ತು ಹೊರಗಡೆ ಇಟ್ಟರೆ ಏನೋ ಒಂಥರ ಚೆನ್ನಾಗಿ ಕಾಣಿಸಲ್ಲ.
ಹಾಗೆಯೇ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದೊಂದು ಪುಟ್ಟ ವಿಡಿಯೋ, ಕ್ಲೀನಿಂಗ್ ವಿಡಿಯೋ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.